ಕರ್ನಾಟಕದ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಗೆ ಹೆಸರುವಾಸಿಯಾಗಿರುವ ನಾರಾಯಣ ಹೆಲ್ತ್ ಸಿಟಿಯು ಕಳೆದ 3 ವರ್ಷಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಮೂಳೆ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಪೂರೈಸುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ್ದು, ಈ ಸಾಧನೆಯಲ್ಲಿ 1,000ಕ್ಕೂ ಅಧಿಕ ರೊಬೊಟಿಕ್ ನೆರವಿನ ಕೀಲು ಮರುಜೋಡಣೆ ಶಸ್ತ್ರಚಿಕಿತ್ಸೆಗಳು ಸೇರಿವೆ ಎಂದು ನಾರಾಯಣ ಹೆಲ್ತ್ ಸಿಟಿಯ ಆರ್ಥೋಪೆಡಿಕ್ಸ್ ಮತ್ತು ಕೀಲು ಮರುಜೋಡಣೆ ವಿಭಾಗದ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಕ್ಲಿನಿಕಲ್ ಲೀಡ್ ಡಾಕ್ಟರ್ ಅಭಿನಂದನ್ ಎಸ್ ಪುನೀತ್ ಅವರು ತಿಳಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೋಬೋಟಿಕ್ ವ್ಯವಸ್ಥೆಗಳು ಆಧುನಿಕ ಕೀಲು ಮತ್ತು ಬೆನ್ನುಮೂಳೆ ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಬದಲು ಮಾಡ್ತಾ ಇವೆ. ರೋಬೋಟಿಕ್ ವ್ಯವಸ್ಥೆಗಳು ರೋಗಿಯ ಅಂಗರಚನೆಗೆ ಅನುಗುಣವಾಗಿ ಶಸ್ತ್ರಚಿಕಿತ್ಸೆಯನ್ನು ರೂಪಿಸಲು ಶಸ್ತ್ರಚಿಕಿತ್ಸಕರಿಗೆ ಅನುವು ಮಾಡಿಕೊಡುತ್ತವೆ ಎಂದರು. ಕೀಲು ಮರುಜೋಡಣೆ ಶಸ್ತ್ರಚಿಕಿತ್ಸೆಯಲ್ಲಿ ಇಂಪ್ಲಾಂಟ್ ಜೋಡಣೆಯಲ್ಲಿ ಸಣ್ಣ ವ್ಯತ್ಯಾಸ ಆದರೂ ಕೀಲು ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ಇಂಪ್ಲಾಂಟ್ ಎಷ್ಟು ಕಾಲ ಬಾಳಿಕೆ ಬರುತ್ತೆ ಎಂಬುದರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಆದರೆ ರೋಬೋಟಿಕ್ ಚಾಲಿತ ವ್ಯವಸ್ಥೆಗಳು ರೋಗಿಯ ಕೀಲು ರಚನೆಯಿಂದ ವಿವರವಾಗಿ ವಿಶ್ಲೇಷಿಸಲು ಮತ್ತು ಶಸ್ತ್ರಚಿಕಿತ್ಸಾ ಕೊಠಡಿಯಿಂದ ಪ್ರವೇಶಿಸುವ ಮೊದಲೇ ಹೆಚ್ಚಿನ ನಿಖರತೆಯೊಂದಿಗೆ ಕಾರ್ಯವಿಧಾನವನ್ನು ಯೋಜಿಸಲು ನಮಗೆ ಸಹಾಯ ಮಾಡುತ್ತವೆ ಎಂದರು. ನಾರಾಯಣ ಹೆಲ್ತ್ ಸಿಟಿ ಈಗ ಲಾಸ್ಟ್ 3 ವರ್ಷದಿಂದ ಏನು ನಮ್ಮ ಆರ್ಥೋಪೆಡಿಕ್ ಯೂನಿಟ್ ನಡೆಸ್ತಾ ಇದ್ದೀವಿ, ಅಲ್ಲಿ ಸುಮಾರು 10,000 ಸರ್ಜರೀಸ್ ಆಗಿದೆ 3 ವರ್ಷದಲ್ಲಿ. ಎಲ್ಲ ರೀತಿ ಕಾಂಪ್ಲೆಕ್ಸ್ ಸರ್ಜರೀಸ್, ಟ್ರಾಮಾ ಸರ್ಜರಿ ಇರ್ಬೋದು, ಆಕ್ಸಿಡೆಂಟ್ ಇರುವಂಥ ಸರ್ಜರೀಸ್ ಇರ್ಬೋದು, ಸ್ಪೈನ್ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್, ಆರ್ಥ್ರೋಸ್ಕೋಪಿ, ಪೀಡಿಯಾಟ್ರಿಕ್ ಸರ್ಜರಿ, ಕ್ಯಾನ್ಸರ್ ಸರ್ಜರಿ, ಆರ್ಥೋಪೆಡಿಕ್ ಆಂಕಾಲಜಿ ಅಂತ ಡಿಪಾರ್ಟ್ಮೆಂಟ್ ಇದೆ, ಕ್ಯಾನ್ಸರ್ ಸರ್ಜರಿ, ಶೋಲ್ಡರ್ ಸರ್ಜರಿ, ಈ ಎಲ್ಲ ರೀತಿ ಸರ್ಜರೀಸ್ ನಾವು ಲಾಸ್ಟ್ 10,000 ಸರ್ಜರೀಸ್ ಲಾಸ್ಟ್ 3 ಇಯರ್ಸಲ್ಲಿ ಮಾಡಿದ್ದೀವಿ. ಅಪಾರ್ಟ್ ಫ್ರಮ್ ದ್ಯಾಟ್, another important milestone is 1,000 robotic assisted knee replacements. Robotic knee replacement ಈಗಿರುವಂಥ ಕರೆಂಟ್ ಟ್ರೆಂಡ್ ಅಕ್ರಾಸ್ ದ ವರ್ಲ್ಡ್. ನಮ್ಮಲ್ಲಿ ಇರುವಂಥ ರೋಬೋಟಲ್ಲಿ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ವಿ ಹ್ಯಾವ್ ಕಂಪ್ಲೀಟೆಡ್ 1,000 knee replacements. ನಮ್ಮಲ್ಲಿ ಆಗುವಂಥ ಎಲ್ಲ knee replacements ಆರ್ robotic knee replacements. ಪ್ಲಸ್ ನನ್ನ ಡಿಪಾರ್ಟ್ಮೆಂಟ್ ಆದ ಸ್ಪೈನ್ ಸರ್ಜರಿ, ನಾನು ಬೆನ್ನುಮೂಳೆ ಸ್ಪೈನ್ ಸರ್ಜರಿ ನಾನು ಡೀಲ್ ಮಾಡುವಂಥದ್ದು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ವಿ ಹ್ಯಾವ್ ರೋಬೋಟಿಕ್ ಸರ್ಜರಿ ಅವೈಲಬಿಲಿಟಿ. ಕರ್ನಾಟಕದಲ್ಲಿ 2 ಯೂನಿಟಲ್ಲಿರುವಂಥದ್ದು ರೋಬೋಟಿಕ್ ಸ್ಪೈನ್. ಅಕ್ರಾಸ್ ಸೌತ್ ಇಂಡಿಯಾ ಓನ್ಲಿ 3 ಯೂನಿಟ್ಸ್ ಹ್ಯಾವ್ ರೋಬೋಟಿಕ್ ಸ್ಪೈನ್ ಆ್ಯಂಡ್ ಅಕ್ರಾಸ್ ಇಂಡಿಯಾ ಓನ್ಲಿ 10 ಯೂನಿಟ್ಸ್ ಹ್ಯಾವ್ ರೋಬೋಟಿಕ್ ಸ್ಪೈನ್. ಅದರಲ್ಲಿ ನಮ್ಮ ಯೂನಿಟ್ ಒಂದು. ರೋಬೋಟಿಕ್ ಸ್ಪೈನ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಸ್ಪೈನ್ನಲ್ಲಿ ನಾವು ಯಾವುದೇ ರೀತಿ ಸರ್ಜರಿ ಮಾಡಿದ್ರು ಬೆನ್ನುಮೂಳೆ ನಿಮಗೆ ಗೊತ್ತಿರುವಂಗೆ ತುಂಬ ಸೂಕ್ಷ್ಮವಾದದ್ದು. ಅದು ಸುತ್ತಮುತ್ತ ಸ್ಪೈನಲ್ ಕಾರ್ಡ್ ನರ ಇರೋದ್ರಿಂದ ಯಾವುದೇ ರೀತಿಯಾದ ಸ್ವಲ್ಪ ವೇರಿಯೇಷನ್ ಆದರೂ ಅದರಲ್ಲಿ ನರ ಡ್ಯಾಮೇಜ್ ಆಗುವಂಥದ್ದು, ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗುವಂಥದ್ದು, ಪ್ಯಾರಾಲಿಸಿಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಂಥ ಟೈಮಲ್ಲಿ ನಾವು ಉಪಯೋಗಿಸುವಂಥ ಟೆಕ್ನಾಲಜಿ ಅಂದರೆ ನಮ್ಮಲ್ಲಿರುವಂಥ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಮೈಕ್ರೋಸ್ಕೋಪಿಕ್ ಸರ್ಜರಿ ಮಾಡ್ತೀವಿ. ಸರ್ಜರಿ ಮಾಡುವಂಥದ್ರಲ್ಲಿ ಡಿಸ್ಟೆಕ್ಟಮಿ ಅಥವಾ ಡಿಕಂಪ್ರೆಷನ್ ಮಾಡ್ತೀವಿ. ಅದನ್ನು ಮುಂಚೆ 2-3 ಇಂಚ್ ಇನ್ಸಿಷನ್ ಇದನ್ನು ಈಗ 1 ಇಂಚ್ ಇನ್ಸಿಷನ್ನಲ್ಲಿ ಒಂದು 45 ಮಿನಿಟ್ಸ್ 1 ಅವರಲ್ಲಿ ಆಗುವಂಥ ಸರ್ಜರಿ ಆಗುತ್ತೆ. ಪ್ಲಸ್ ರೋಬೋಟಿಕ್ಸ್ ಯೂಸ್ ಮಾಡಿ ನಾವು ಸರ್ಜರಿ ಮಾಡ್ತೀವಿ. ಸ್ಪೈನ್ನಲ್ಲಿ ಹಾಕುವಂಥ ಸ್ಕ್ರೂ ಇರ್ಬೋದು, ಅದರಲ್ಲಿ ರಾಡ್ ಹಾಕುವಂಥದ್ದು, ಇದಕ್ಕೆಲ್ಲನೂ ರೋಬೋಟ್ ಉಪಯೋಗಿಸೋದ್ರಿಂದ ಅದರಲ್ಲಿ ಆ್ಯಕ್ಯುರಸಿ ಜಾಸ್ತಿ ಆಗುತ್ತೆ, ಎರರ್ಸ್ ತುಂಬ ಕಡಿಮೆ ಆಗುತ್ತೆ, ಪೇಷಂಟ್ಗೆ ಆಗುವಂಥ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಪ್ಲಸ್ ರಿಕವರಿ ಕೂಡ ಬೇಗ ಆಗುತ್ತೆ. ಪ್ಲಸ್ ನಮ್ಮಲ್ಲಿ ಸುಮಾರು 8 ಜನ ಕನ್ಸಲ್ಟೆಂಟ್ ಇದ್ದೀವಿ ನಾರಾಯಣ ಹೆಲ್ತ್ ಸಿಟಿನಲ್ಲಿ. ಎಲ್ಲ ಬೇರೆ ಬೇರೆ ಸ್ಪೆಷಾಲಿಟಿನಲ್ಲೂ ಒಬ್ಬೊಬ್ಬರು ಅವರ ಸ್ಪೆಷಾಲಿಟಿನಲ್ಲಿ ಡೀಲ್ ಮಾಡ್ತಾರೆ. ಅಕ್ರಾಸ್ ದ ಕಂಟ್ರಿ ಇದು ಒನ್ ಆಫ್ ದ ಯುನೀಕ್ ಯೂನಿಟ್ಸ್ ನಮ್ಮಲ್ಲಿರುವಂಥದ್ದು. ಯಾಕಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಒಬ್ಬರು ಮಾಡ್ತಾರೆ, ಸ್ಪೈನ್ ಸರ್ಜರಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಡಿಕ್ ಆಂಕಾಲಜಿ, ಶೋಲ್ಡರ್ ಜಾಯಿಂಟ್, ಆರ್ಥ್ರೋಸ್ಕೋಪಿ ಸರ್ಜರಿ ಫಾರ್ ACL ರಿಕನ್ಸ್ಟ್ರಕ್ಷನ್, ನೀ ಆರ್ಥ್ರೋಸ್ಕೋಪಿ ಸರ್ಜರಿ, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್, ಈ ರೀತಿಯಲ್ಲಿ ಸೆಪರೇಟಾಗಿ ಡಿವೈಡ್ ಮಾಡ್ಕೊಂಡಿರೋದ್ರಿಂದ ಒನ್ ಆಫ್ ದ ವರ್ಲ್ಡ್ ಕ್ಲಾಸ್ ಹೆಲ್ತ್ ಕೇರ್ ಕೊಡುವಂಥ ಪಾಸಿಬಿಲಿಟಿ ನಮ್ಮಲ್ಲಿ ಇದೆ. ಈ ಥರ ಯೂನಿಟ್ ನಿಮಗೆ ಅಕ್ರಾಸ್ ಇಂಡಿಯಾ ಸಿಗುವಂಥದ್ದು ತುಂಬ ಕಡಿಮೆ ಯೂನಿಟ್ಸಲ್ಲಿ ಈ ರೀತಿಯಾದ ಅವೈಲಬಿಲಿಟಿ ಇದೆ. ಸಬ್ ಸ್ಪೆಷಾಲಿಟಿ ಇಂಟ್ರೆಸ್ಟ್ ಇಟ್ಕೊಂಡು ಡೆಡಿಕೇಟೆಡ್ ಒಂದೇ ಸ್ಪೆಷಾಲಿಟಿನಲ್ಲಿ ಮಾಡುವಂಥ ಯೂನಿಟ್ಸು ತುಂಬ ಕಡಿಮೆ. ವೆಲ್ ಟ್ರೈನ್ಡ್ ಸರ್ಜನ್ಸ್ ಇದ್ದಾರೆ ನಮ್ಮಲ್ಲಿ, ಅಬ್ರಾಡಲ್ಲಿ ಟ್ರೈನ್ ಆಗಿರುವಂಥ ಸರ್ಜನ್ಸ್ ಇದ್ದಾರೆ. ಸುಮಾರು ಜನ US, UK, ಆಸ್ಟ್ರೇಲಿಯಾದಲ್ಲಿ ಫೆಲೋಶಿಪ್ಸ್ ಮಾಡಿ ಬಂದು ಇಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಹಾಗಿರೋದ್ರಿಂದ ಲೇಟೆಸ್ಟ್ ಅಡ್ವಾನ್ಸಸ್, ಟೆಕ್ನಾಲಜಿಕಲಿ ಇಂಪ್ರೂವ್ ಆಗಿರುವಂಥ ಸರ್ಜರಿ, ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಸರ್ಜರಿ ವೈದ್ಯ ಡಾಕ್ಟರ್ ವಿನು ರಾಜ್ ಮಾತನಾಡಿ,
ಬೆನ್ನುಹುರಿ ಮತ್ತು ಅತ್ಯಂತ ಪ್ರಮುಖ ನರಗಳ ಹತ್ತಿರ ಶಸ್ತ್ರಚಿಕಿತ್ಸೆ ಮಾಡುವಾಗ ನ್ಯಾವಿಗೇಷನ್ ಸಿಸ್ಟಮ್ಗಳು ಪ್ರಮುಖ ಪಾತ್ರ ವಹಿಸ್ತವೆ. ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯು ಅತ್ಯುನ್ನತ ಮಟ್ಟದ ನಿಖರತೆಯಿಂದ ಬಯಸುತ್ತದೆ. ಇಲ್ಲಿ ಸ್ಕ್ರೂ ಅಳವಡಿಕೆಯಲ್ಲಿ ಆಗುವ ಸಣ್ಣ ವ್ಯತ್ಯಾಸವು ಗಂಭೀರ ತೊಂದರೆಗಳಿಗೆ ಕಾರಣವಾಗಬಹುದು. ಸುಧಾರಿತ ನ್ಯಾವಿಗೇಷನ್ ವ್ಯವಸ್ಥೆಗಳು ರೋಗಿಯ ಅಂಗರಚನೆಯಿಂದ ನೈಜ ಸಮಯದಲ್ಲಿ ವೀಕ್ಷಿಸಲು ನಮಗೆ ಸಹಾಯ ಮಾಡುತ್ತವೆ ಎಂದರು. ಕಾರ್ಯಕ್ರಮದ ಮೇನ್ ಇದು ಅಂದರೆ ಅಚೀವ್ಮೆಂಟ್ ಏನು ಮಾಡಿದ್ದೀವಿ ಅಂದರೆ 1000 ಜಾಯಿಂಟ್ ರಿಪ್ಲೇಸ್ಮೆಂಟ್ ಪ್ಲಸ್ 10,000 ಸರ್ಜರಿ. ಈ ಒಂದು ಆ್ಯಸ್ ಅ ಯೂನಿಟ್ ಒಂದು 3 ವರ್ಷದಲ್ಲಿ ಇಷ್ಟೊಂದು ಅಚೀವ್ ಮಾಡೋದು ಇಟ್ ಇಸ್ ಎ ಗುಡ್ ಟಾಸ್ಕ್ ವಿಚ್ ಡನ್ ಸಕ್ಸಸ್ಫುಲಿ. ಈಗ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಈ ಆರ್ಥೋಪೆಡಿಕ್ ಡಿವಿಷನಲ್ಲಿ ನಾವು ಈ ಲೇಟೆಸ್ಟ್ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಎಲ್ಲ ಥರದ ಸರ್ಜರೀಸ್ ನಡೆಯುತ್ತೆ. ಈಗ ಈ ಇಡೀ ಬೆಂಗಳೂರಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ತೊಗೊಳೋದಾದರೆ ಈ ಥರದ ಮೆಡಿಕಲ್ ಕಾಲೇಜಸಲ್ಲಿ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಆ ಥರದಲ್ಲಿ ನಾವು ಕನ್ಸಲ್ಟೆಂಟ್ ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಬ್ಬರು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದರೆ ಇನ್ನೊಬ್ಬರು ಸ್ಪೋರ್ಟ್ಸ್ ಆ ಥರ ಅವರವರ ಸ್ಪೆಷಲೈಸೇಷನಲ್ಲಿ ಹೊರಗಡೆ ಹೋಗಿ ಕಲ್ತ್ಕೊಂಡ್ಬಂದು ಈ ಫೆಲೋಶಿಪ್ ಮುಗಿಸ್ಕೊಂಡ್ಬಂದು ಕೆಲಸ ಮಾಡೋಂಥ ಇದ್ದಾರೆ. ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ಈ ವರ್ಲ್ಡಲ್ಲಿ ನಿಮ್ಗೆ ಯಾವುದೇ ಥರದ ರೋಬೋಟ್, ಲೇಟೆಸ್ಟ್ ರೋಬೋಟ್ ಆಗಲಿ, ಟೆಕ್ನಾಲಜಿ ಆಗಲಿ, OT ಫೆಸಿಲಿಟಿ ಆಗಲಿ, ಎಲ್ಲ ಥರದ ಫೆಸಿಲಿಟಿ ಹೆಲ್ತ್ ಸಿಟಿಯಲ್ಲಿದೆ. ಪ್ಲಸ್ಸು ನಿಮಗೆ ಫ್ರಮ್ ದ ಫೈನಾನ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಎಲ್ಲ ಥರದ ಇನ್ಶೂರೆನ್ಸ್ ಆಗಲಿ, ಆಮೇಲೆ ನಿಮಗೆ ಬೇಕಾದ ಪ್ಯಾಕೇಜಸ್ ಎಲ್ಲ ಮಾಡ್ಬೋದು. ಈಗ ನಾನು ಒಬ್ಬ ಜಾಯಿಂಟ್ ರಿಪ್ಲೇಸ್ಮೆಂಟ್ ತಜ್ಞ. ಈ ನನ್ನ ಟ್ರೈನಿಂಗ್ ಆಗಿದ್ದು ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ UK ಮತ್ತು ಆಸ್ಟ್ರೇಲಿಯಾದಲ್ಲಿ. ಈಗ 5 ವರ್ಷದ ಹಿಂದೆ ಅಲ್ಲಿ ಎಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು ಈಗ ಇವತ್ತಿನ ದಿವಸದಲ್ಲಿ ಏನು ಒಂದು ಹೊರದೇಶದಲ್ಲಿ ಏನು ತಂತ್ರಜ್ಞಾನ ಇದೆ ಜಾಯಿಂಟ್ ರಿಪ್ಲೇಸ್ಮೆಂಟ್, ಅದೇ ಸೇಮ್ ತಂತ್ರಜ್ಞಾನದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ. ಈಗ ರೋಬೋಟ್ ಯಾಕೆ ಬೇಕು? ಈಗ ಒಂದು ರೀಪ್ಲೇಸ್ಮೆಂಟಲ್ಲಿ ಮಂಡಿ ಆಗಲಿ, ಹಿಪ್ ಆಗಲಿ, ಶೋಲ್ಡರ್ ಆಗಲಿ ಏನಾಗ್ತಾ ಇದೆ ಅಂದರೆ, ನಾವು ಈಗ ಕೇಳಿರ್ಬೋದು ನೀವೆಲ್ಲ, ರಿಪ್ಲೇಸ್ಮೆಂಟ್ ಆದಮೇಲೆ ಜನಗಳು ನೋವಾಯಿತು, ನಡೆಯೋಕ್ಕಾಗಿಲ್ಲ, ಬೆಡ್ ರಿಡನ್ ಆಗಿಬಿಟ್ವಿ ಅಂತ ಇದೆಲ್ಲ ಥರ ಮಾತು ಬರುತ್ತೆ. ಈ ಸ್ಯಾಟಿಸ್ಫ್ಯಾಕ್ಷನ್ ರೇಟ್ ಅನ್ನೋದು ಕಡಿಮೆ ಇರುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ರೇಟನ್ನು ನಾವು ಇನ್ಕ್ರೀಸ್ ಮಾಡಿ ಪೇಷಂಟ್ ಔಟ್ಕಮನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ತಂತ್ರಜ್ಞಾನ ಯೂಸ್ ಮಾಡ್ತಾ ಇದ್ದೀವಿ. ಈಗ ತಂತ್ರಜ್ಞಾನ ಅಂದರೆ ರೋಬೋಟಿಕ್ ಅಸಿಸ್ಟೆಡ್ ಸರ್ಜರೀಸ್. ಇದರಲ್ಲಿ ಡಾಕ್ಟರ್ ವಿನೋರಾಜ್ ಹೇಳಿದಾಗೆ ಅದು ಮಿನಿಮಲ್ ಇನ್ವೇಸಿವ್ ಇರುತ್ತೆ. ಆಮೇಲೆ ನಿಮಗೆ ಟಿಶ್ಯೂ ಡ್ಯಾಮೇಜ್ ಕಡಿಮೆ ಆಗುತ್ತೆ. ಅಕ್ಯುರೇಟ್ ಆಗಿ ಆ ಲಿಂಬನ್ನು ಅಲೈನ್ಮೆಂಟ್ ಮಾಡ್ಬೋದು. ಈಗ ಪೇಷಂಟ್ ಕಾಲು ಒಬ್ಬರದು ಹೊರಗಡೆ ಸುಟ್ಟಾಗಿರುತ್ತೆ, ಒಳಗ ಸುಟ್ಟಾಗಿರುತ್ತೆ, ಯಾವುದೇ ಥರದ ಡಿಫಾರ್ಮಿಟಿ ಇರಲಿ ಅದನ್ನು ನಾವು ಕರೆಕ್ಟ್ ಮಾಡಿ ಪೇಷಂಟಿಗೆ ಒಂದು ಹೊಸ ಜೀವನ ಕೊಡ್ಬೋದು ಅಂತ ಹೇಳ್ಬೋದು. ಈಗ ಎಷ್ಟೋ ಜನ ನಾವು ಬಂದು ಈಗ ಆಲ್ಮೋಸ್ಟ್ 10 ವರ್ಷ ಆಯಿತು, 15 ವರ್ಷ ಆಯಿತು, ನಡೆಯೋಕ್ಕಾಗ್ತಾ ಇಲ್ಲ, ವೀಲ್ ಚೇರ್ ಇರ್ತಾರೆ. ಅವರು ಬಂದು ಸರ್ಜರಿ ಆಗಿ ವಿತಿನ್ 2 ವೀಕ್ಸಲ್ಲಿ ಇಂಡಿಪೆಂಡೆಂಟ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಟ್ ಈಸ್ ಅ ಲೈಫ್ ಚೇಂಜಿಂಗ್ ಪ್ರೊಸೀಜರ್ ಫಾರ್ ದೆಮ್. ತಂತ್ರಜ್ಞಾನ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದ್ರಿಂದ ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಯಾವುದೇ ಥರದ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ಸಕ್ಸಸ್ಫುಲಿ ಇವತ್ತಿನ ಸಲ ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ನಾವು ಆಲ್ಮೋಸ್ಟ್ 1,000 ನೀ ರಿಪ್ಲೇಸ್ಮೆಂಟ್ ಮತ್ತು ಹಿಪ್ ರಿಪ್ಲೇಸ್ಮೆಂಟನ್ನು ಮಾಡಿದ್ದೀವಿ. ಈಗ ಇದು ಡಾಕ್ಟರ್ ವಿನೋದ್ ಹೇಳಿದ್ರೆ ಒನ್ ಆಫ್ ದ ಫ್ಯೂ ಸೆಂಟರ್ಸ್ ಅಕ್ರಾಸ್ ಸೌತ್ ಇಂಡಿಯಾ ಈ ಥರ ಒಂದು ಹೈ ವಾಲ್ಯೂಮ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತಾರೆ. ಇದೇ ಸಂದರ್ಭ ಆಸ್ಪತ್ರೆಯಲ್ಲಿ ನಡೆದ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ ತಜ್ಞರು ಕಡು ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವ ಸೌಲಭ್ಯಗಳು ಲಭ್ಯವಿದ್ದು ಜಿಲ್ಲೆಯ ಜನತೆ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಎಸ್ಪೆಷಲಿ ಮಕ್ಕಳಲ್ಲಿ ಯಾರ್ದು ಬೆನ್ಮೂಳೆ ಬಾಗಿರುತ್ತೆ, ಕರ್ವ್ ಇರುತ್ತೆ ಅಂತ ಸ್ಕೋಲಿಯೋಸಿಸ್ ಅಂತ ಕಂಡೀಷನ್ ಇದೆ. ಅಂಥ ಕಂಡೀಷನ್ನಲ್ಲಿ ನಮ್ಮಲ್ಲಿ ಫಂಡಿಂಗ್ ಇದೆ. ನಮ್ಮ ಹೆಲ್ತ್ ಸಿಟಿ ಫೌಂಡೇಶನ್ ಅಂತ ಇದೆ, ಪ್ಲಸ್ ನಮಗೆ ಬೇರೆ ಕಾರ್ಪೊರೇಟ್ಸಿಂದ CSR ಫಂಡಿಂಗ್ ಬಂದಿರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಅಫೋರ್ಡೆಬಿಲಿಟಿ ಇಲ್ಲ ಪೇರೆಂಟ್ಸ್ಗೆ ಅಂತಂದರೆ ಅತಿ ಕಡಿಮೆ ಖರ್ಚಿನಲ್ಲಿ ಸರ್ಜರಿ ನಾವು ಮಾಡ್ಕೊಡೋದಕ್ಕೆ ಆಗುತ್ತೆ. ಅತಿ ಕಡಿಮೆ ಖರ್ಚು ಅಂತಂದರೆ ನಾವು ಯಾವುದೇ ರೀತಿಯಾದ ಕಾಂಪ್ರಮೈಸ್ ಮಾಡೋದಿಲ್ಲ. ಬೇರೆ ಪೇಷಂಟ್ಸ್ಗೆ ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಸೇಮ್ ಅದೇ ರೀತಿಯಲ್ಲಿ ಅದೇ ರೀತಿ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ, ಅದೇ OT ಯೂಸ್ ಮಾಡ್ತೀವಿ, ಅದೇ ಕೇರ್ ಕೊಡ್ತೀವಿ. ಆದರೆ ಕಾಸ್ಟ್ ವೈಸ್ ಅವರಿಗೆ ಸಾಕಷ್ಟು ಕಡಿಮೆ ಮಾಡಿಕೊಡ್ತೀವಿ. ಈ ಸ್ಪೈನ್ ಸ್ಕೋಲಿಯೋಸಿಸ್ ಸರ್ಜರಿ ಪ್ಲಸ್ ಆರ್ಥೋಪೆಡಿಕ್ ಟ್ಯೂಮರ್ ಸರ್ಜರೀಸ್, ಕ್ಯಾನ್ಸರ್, ಬೋನ್ ಕ್ಯಾನ್ಸರ್, ಆ ಸರ್ಜರಿ ಕೂಡ ಫಂಡಿಂಗ್ ಇದೆ. ಅದಕ್ಕೂ ಫಂಡಿಂಗ್ ಇದೆ. ಅಂದರೆ ಬಡವರ ಕೈಗೆ ಕರೆಕ್ಟ್ ಅವ್ರದ್ದು ಜೀವ ಉಳಿಸ್ಬೋದು ಮತ್ತು ಜೀವ ಚೇಂಜ್ ಆಗುವ ಸರ್ಜರೀಸ್. ಈಗ ಇನ್ನು ಇದು ನೀ ರಿಪ್ಲೇಸ್ಮೆಂಟು ಕೂಡ ನಾವು ಏನು ತಂತ್ರಜ್ಞಾನ ಯೂಸ್ ಮಾಡ್ತೀವಿ, ಆ ತಂತ್ರಜ್ಞಾನಕ್ಕೆ ಯೂಸ್ ಮಾಡಲಿಕ್ಕೆ ಏನು ಕನ್ಸ್ಯೂಮಬಲ್ ಆಗುತ್ತೆ ಅದು ಹಾಸ್ಪಿಟಲೇ ತಗೊಳುತ್ತೆ, ಪೇಷಂಟಿಗೆ ಬರ್ಡನ್ ಮಾಡೋದಿಲ್ಲ. ಈಗ ಬೇರೆ ಹಾಸ್ಪಿಟಲ್ ಎಲ್ಲ ರೋಬೋಟಿಕ್ ಅಂದರೆ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ನಾರ್ಮಲಿ ನಮ್ಮ
ಏನು ಚಾರ್ಜಸ್ ಆಗುತ್ತೋ ಅದು ಮಾತ್ರ ಕೇಸಲ್ಲಿ ನಂದು ಒಂದು ಕೇಸ್ಗೆ ಇನ್ಫೆಕ್ಷನ್ ಆಗಿತ್ತು, ಅದಾದಮೇಲೆ ಒಬ್ಬರಿಗೆ ಸ್ವಲ್ಪ ನರದಲ್ಲಿ ತೊಂದರೆ ಆಗಿ ಬಂದಿದ್ದರು. ನಾವು 2 ಕೇಸ್ ಬಿಟ್ಟರೆ ಇನ್ನು ಯಾರ ಕೇಸ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಓಕೆ, ಸೊ ಕಾಂಪ್ಲಿಕೇಶನ್ ರೇಟ್ಸ್ ಆರ್ ಲೆಸ್ ದ್ಯಾನ್ 0.1%. ಓಕೆ, ಇನ್ ಟರ್ಮ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಾನು ಮಾಡಿಸ್ಕೊಂಡ್ಮೇಲೆ ಎಷ್ಟು ಖುಷಿಯಾಗಿದ್ದೀನಿ, ನನಗೆ ಚೆನ್ನಾಗಿ ಅನಿಸಿದೆಯಾ, ಇಲ್ಲ ಬಂದು ಅಳ್ತಾ ಇರ್ತಾರೆ ಪೇಷಂಟ್, ಸರಿಯಾಗಿಲ್ಲ, ನೋವು ಬರುತ್ತೆ. ನನ್ನ ಅನಿಕ್ಡೋಟಲ್ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಯಾವತ್ತೂ ಕೂತ್ಕೊಂಡು ಡೇಟಾ ಚೆಕ್ ಮಾಡಿಲ್ಲ, ಬಟ್ ಆದರೆ ಇಲ್ಲಿಯವರು ಯಾರು ಬಂದು ಕೂಡ ಕಂಪ್ಲೇಂಟ್ ಮಾಡಿದ್ರು ಯಾರು ಇಲ್ಲ. ಬಂದು 1 ತಿಂಗಳು, ಒಬ್ಬರು 15 ದಿನಕ್ಕೆ ಆರಾಮಾಗಿರ್ತಾರೆ, ಒಬ್ಬರು 1 ತಿಂಗಳು ತೊಗೊಳುತ್ತೆ. ಸ್ವಲ್ಪ ಸುಮಾರು ಜನ 3 ತಿಂಗಳು ಆಗಿದೆ, ಬಟ್ ಅದಾದಮೇಲೆ ಯಾರೂ ಬಂದಿಲ್ಲ. ಹುಟ್ಟಿನಿಂದಾನೇ ಬಂದಿರುವಂಥದ್ದು. ಆ ರೀತಿ ಬಂದಾಗ ಏನಾಗುತ್ತೆ, ಈಗ ಮೂಳೆ ಬಾಗದಾಗ ಆ ಮಗು ನಿಂತ್ಕೊಂಡಾಗ ಶೋಲ್ಡರ್ ಲೆವೆಲ್ ಇರೋದಿಲ್ಲ, ಒಂದು ಸೈಡ್ಗೆ ಟರ್ನ್ ಆಗುತ್ತೆ, ನಡೆಯೋದಕ್ಕೆ ತೊಂದರೆ ಆಗುತ್ತೆ, ಕಾಲು ಒಂದು ಉದ್ದ ಒಂದು ಗಿಡ್ಡ ಅನ್ನೋ ಥರ ಆಗುತ್ತೆ. ಸ್ಕೂಲ್ನಲ್ಲೆಲ್ಲ ಬೇರೆ ಮಕ್ಕಳೆಲ್ಲ ಒಂಥರ ತಮಾಷೆ ಮಾಡ್ತಾರೆ. ಆ ಥರ ಎಲ್ಲ ಮಾಡಿದಾಗ ಅವ್ರಿಗೆ ಅವ್ರ ಲೈಫ್ ಸ್ಟೈಲ್ ಇರ್ಬೋದು, ಎಜುಕೇಷನ್ ಎಲ್ಲನೂ ಇಂಪ್ಯಾಕ್ಟ್ ಆಗುತ್ತೆ. ಆದಮೇಲೆ ನಾವು ಸರ್ಜರಿ ಮಾಡಿ ಅದನ್ನು ನೇರ ಮಾಡಿದ್ವಿ. ನೇರ ಮಾಡಿದ ತಕ್ಷಣ ಅವರ ಶೋಲ್ಡರ್ ಏನಿದೆ ಅದು ಲೆವೆಲ್ ಆಯಿತು, ಅವರ ಸೊಂಟದ ಏನಿದೆ ಅವ್ರದ್ದು ಲೆವೆಲ್ ಆಯಿತು, ನಡೆಯೋ ರೀತಿ ಅಂತ ಅದು ಇಂಪ್ರೂವ್ ಆಯಿತು, ಕಾಲು ನೋವೇನು ಬರ್ತಾ ಇತ್ತು ಅದು ಇಂಪ್ರೂವ್ ಆಯಿತು. ಅದೆಲ್ಲ ಆದಾಗಿಂದ ನೆಕ್ಸ್ಟ್ ಸ್ಕೂಲ್ಗೆ ಹೋಗುವಂಥದ್ದು ರೆಗ್ಯುಲರ್ ಆಯಿತು. ಹಾಗಾಗಿ ಅವರಿಗೆ ಮುಂದಕ್ಕೆ ಲೈಫಲ್ಲಿ ಆಪರ್ಚುನಿಟಿ ಸಿಗುವಂಥದ್ದು ಇರ್ಬೋದು, ಅಥವಾ ಅವ್ರದ್ದೇ ಆದ ಫರ್ದರ್ ಪರ್ಸ್ನಲ್ ಲೈಫಲ್ಲಿ ಇಂಪ್ರೂವ್ ಆಗುವಂಥದ್ದು, ಎಲ್ಲದಕ್ಕೂ ಸಾಕಷ್ಟು ಇಂಪ್ರೂವ್ಮೆಂಟ್